ನಮಸ್ಕಾರ ವೀಕ್ಷಕರೇ, ಶ್ರೀಗಿರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಮೇ 30, 2025ರಂದು ಮೈಸೂರಿನ ಜೆಎಲ್ಬಿ ರಸ್ತೆಯಲ್ಲಿರುವ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ನಲ್ಲಿ ಕನ್ನಡ ಸಾಹಿತ್ಯ ಕಲಾಕೂಟ ವತಿಯಿಂದ ಡಾಕ್ಟರ್ ಡಿ ಗುರುಮೂರ್ತಿ ಆರೋಹಳ್ಳಿ ಅವರ ಡಾಕ್ಟರ್ ರಾಜ್ಕುಮಾರ್ ದಿ ಲೆಜೆಂಡ್ ಕೃತಿ ಬಿಡುಗಡೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಪ್ರೊಫೆಸರ್ KS ರಂಗಪ್ಪ, ಅಂತಾರಾಷ್ಟ್ರೀಯ ವಿಜ್ಞಾನಿಗಳು, ಡಾಕ್ಟರ್ ಸಿ ನಾಗಣ್ಣ, ಲೇಖಕರು, ವಿಮರ್ಶಕರು, ಪ್ರೊಫೆಸರ್ NK ಲೋಕನಾಥ್, ಕುಲಪತಿಗಳು, ಮೈಸೂರು ವಿಶ್ವವಿದ್ಯಾನಿಲಯ, ಶ್ರೀ ಆರ್ ರಘು ಕೌಟಿಲ್ಯ, ಮಾಜಿ ಅಧ್ಯಕ್ಷರು, ಡಿ ದೇವರಾಜ ಅರಸು, ಹಿಂದುಳಿದ ವರ್ಗಗಳ ನಿಗಮ, ಶ್ರೀ MK ಪೋತರಾಜು, ಅಧ್ಯಕ್ಷರು, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಆರ್ಯ ಈಡಿಗರ ಸಂಘ, ಶ್ರೀ ರಾಜಶೇಖರ ಕದಂಬ, ಅಧ್ಯಕ್ಷರು, ಕದಂಬ ರಂಗವೇದಿಕೆ, ಶ್ರೀ M ಚಂದ್ರಶೇಖರ್, ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಕಲಾಕೂಟ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಈ ಪುಸ್ತಕವನ್ನ ಅವರು ತಂದಿದ್ದಾರೆ. ಅದನ್ನ ಅವರು ನಮ್ಮನ್ನ ಕೇಳಿಕೊಂಡು ಈ ಬಿಡುಗಡೆ ವ್ಯವಸ್ಥೆಯನ್ನ ತಾವು ಮಾಡಿಕೊಡ್ಬೇಕು ಅಂದಾಗ ನಾನು ಸಂತೋಷದಿಂದ, ಯಾಕಂದ್ರೆ ಅವರು ನಮಗೆ ನನ್ನ ಒಂದು ನಾನು ರಂಗಭೂಮಿ ಇದರಲ್ಲಿ ನಾನು ಕಾಲಿಡಬೇಕಾದ್ರೆ ನನಗೆ ಬಹಳ ಪ್ರೇರೇಪಣೆ ಆದಂಥವರು ಡಾಕ್ಟರ್ ರಾಜ್ಕುಮಾರ್ ಅವರು. ಅವರ ಚಿತ್ರಗಳನ್ನ ನೋಡಿ ನಾನು ಅವರ ಅಭಿನಯದ ಮೂಲಕ ಅವರು ಏನು ನಡೆಸ್ತಾ ಇದ್ರು ಅದನ್ನೆಲ್ಲ ನನ್ನ ಅಳವಡಿಸಿಕೊಂಡು ನಾನು ಏನಾದರೂ ಒಂದು ಈ ರಂಗಭೂಮಿ ಸಾಧನೆ ಮಾಡಬೇಕು ಅಂತ ನಾನು ಒಂದು ಮೂರ್ತಿಯಾಗಿ ಇಟ್ಕೊಂಡು ಅವರ ಆರಾಧಕನಾಗಿ ನಾನು ಈ ರಂಗಭೂಮಿಗೆ ಬಂದಂಥವನು ಅಂತ ವ್ಯಕ್ತಿಯ ಇವತ್ತು ಕೃತಿ ಇಲ್ಲಿ ಬಿಡುಗಡೆ ನಾವು ಮಾಡ್ತಾ ಇದ್ದೀವಿ. ಇದು ತಗೊಂಡೋಗಿದ್ದೆ. ಈ 3ನೇ ವರ್ಷಕ್ಕೆ ಯಾರು ಕೇಳಿದ್ರು ಕೊಡುವಂತ ನಮಗೆಲ್ಲ ಆ ಟೇಪ್ ಸೌದೋಗ್ಬಿಟ್ಟಿತ್ತು. ಕೇಳಿ ಸೌದೋಗ್ಬಿಟ್ಟಿದ್ದವು. ತಾಡ್ರಪ್ಪ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೆ ಅಂತ. ಅಷ್ಟು ಆಸೆ. ಕಾರಲ್ಲಿ ಹೋಗ್ಬೇಕಾದ್ರೆ ಹಾಕೊಂಡು ಹೋಗೋದು, ಅವಾಗೆಲ್ಲ ಟೇಪ್ ರೆಕಾರ್ಡಲ್ಲಿ ಹಾಕೊಂಡು ಕೇಳೋದು. ಈಗ ಎಲ್ಲ ಬರೀ ಗೂಗಲ್ ಮೊಬೈಲ್ ಎಲ್ಲ ಏನೇನೋ ಇದೆ. ಬಟ್ ಅವಾಗ ಕ್ಯಾಸೆಟ್ನ ಇದ್ರೊಳಗೆ ಹಾಕೊಂಡು ಸಣ್ಣ ಟೇಪ್ ರೆಕಾರ್ಡ್ ಓದ್ ತಗೊಂಡು ಫಸ್ಟ್ 15 ದಿವಸಕ್ಕೆ ಒಂದು ಟೇಪ್ ರೆಕಾರ್ಡ್ ತಗೊಂಡೆ. ತಗೊಂಡು ಅದ್ರಲ್ಲಿ ಹಾಕೊಂಡು ದಿನಾ ಸಾಯಂಕಾಲ ಹೊತ್ತು ರಾತ್ರಿ ಹೊತ್ತು ಕೇಳ್ತಿದ್ದೆ. ಅದೇ ನನಗೆ ಬಹಳಷ್ಟು ನೆಮ್ಮದಿ ಕೊಡೋದು. ಹೊಸದ್ರಲ್ಲಿ ಯಾಕಪ್ಪ ಬಂದೆ ಈ ದೇಶಕ್ಕೆ, ಇಲ್ಲಿ ಯಾಕೆ ಬಂದೆ, ನಾನು ಹೊಟ್ಟೋಗ್ಬೇಕು, ನಾನು ವಾಪಸ್ ಹೋದಾಗ ಈ ರಾಜ್ಕುಮಾರ್ ಹಾಡು ಹಾಕೊಂಡು ಅದನ್ನ ಕೇಳಿ ನನ್ನ ಮನಸ್ಸನ್ನ ನೆಮ್ಮದಿ ಮಾಡ್ಕೊಂಡಿದ್ದೆ. ಇವೆಲ್ಲ ಒಬ್ಬೊಬ್ರಿಗೂ ಒಂದು ಇನ್ಸ್ಪಿರೇಷನ್ ರಾಜ್ಕುಮಾರ್. ಅವ್ರು ಯಾವ ಥರದಲ್ಲಿ ವ್ಯಕ್ತಿತ್ವ ಅಥವಾ ಪಿಕ್ಚರ್ ನೋಡೋದೇ ಆಗಲಿ, ಅವ್ರ ಮಾತುಕತೆನ ಕೇಳೋದೇ ಆಗಲಿ. ಈಗಲೂ ನಾನು ಈ ಯಾರ್ಯಾರೋ ಒಬ್ಬರು ಒಂದು ಅವು ಇವು ಸಣ್ಣ ಚುಟುಕಿ ಕಳಿಸ್ತಾರೆ, ನಾನು ಅದನ್ನ ಪೂರ್ತಿ ಕೇಳ್ಬಿಟ್ಟೆ ಮುಂದ್ಕೋಗೋದು. ಅದು ಕೇಳ್ಕೊಡಿ ಅದನ್ನ ನಾವು ಎಲ್ಲರೂ ಕೂಡ ಎಷ್ಟು ಇದಾಗಿ ಅಚ್ಚುಕಟ್ಟಾಗಿ ಒಪ್ಕೊಳ್ತೀವಿ ನೋಡಿ. ಬಣ್ಣಿಸಿದ್ದಾರೆ. ಗುರುಮೂರ್ತಿ ಅವರ ಮಾತುಗಳಲ್ಲೇ ಕೇಳಬೇಕು. ಕನ್ನಡ ಚಿತ್ರರಂಗದ ಇತಿಹಾಸದ ಸಂಪುಟಗಳಲ್ಲಿ ರಾಜ್ಕುಮಾರ್ ಅವರದೇ ಒಂದು ಪ್ರತ್ಯೇಕ ಸಂಪುಟ. ಈ ಕ್ಷೇತ್ರದ ಪುಟಪುಟವನ್ನು ಆವರಿಸಿಕೊಂಡಿರುವ ಇವರಿಗೆ ಕನ್ನಡ ನಾಡು ಎಂದೆಂದಿಗೂ ಋಣಿ. ಕರ್ನಾಟಕ ಕಂಡ ಸೋಜಿಗ, ಅದೊಂದು ಯಶೋಗಾಥೆ, ಅದೊಂದು ಏಕಾಂಗಿ ಪಯಣ, ಅದೊಂದು ತೆರೆದ ಪುಸ್ತಕ ಅಂತ ಗುರುಮೂರ್ತಿ ಬರೀತಾರೆ. ಬೇಡ್ರ ಕಣ್ಣಪ್ಪ ಚಿತ್ರಕ್ಕಾಗಿ ರಾಜ್ಕುಮಾರ್ ಅವರು ಮದ್ರಾಸ್ನಲ್ಲಿ ಆಡಿಷನ್ ಟೆಸ್ಟ್ ಕೊಟ್ಟ ಪ್ರಸಂಗವನ್ನ ಮತ್ತು ಆ ಮುಂದಿನ ಬೆಳವಣಿಗೆಯನ್ನ ಗುರುಮೂರ್ತಿಯವರು ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿದ್ದಾರೆ. ಗುರುಮೂರ್ತಿಯವರ ಗದ್ಯ ನೋಡಿ, ಈ ಕಥೆಯ ಒಂದೊಂದು ಎಳೆಯನ್ನು ಬಹುಸೂಕ್ಷ್ಮವಾಗಿ ಪರಿಭಾವಿಸಿದ ಮುತ್ತುರಾಜ ನಿರ್ದೇಶಕರ ಸಲಹೆ ಮೇರೆಗೆ ಎಲ್ಲ ಸನ್ನಿವೇಶಗಳನ್ನು ಸಮಗ್ರವಾಗಿ ಗ್ರಹಿಸಿ ತಾನೇ ಆ ಪಾತ್ರವಾಗಿ ಲೌಕಿಕತೆಗೆ ವಿಮುಖವಾಗಿ ದೃಶ್ಯದ ಆಳಕ್ಕಿಳಿದು ಪಾತ್ರಾಭಿನಯದ ಎತ್ತರಕ್ಕೇರಿ ಪೂರ್ಣತೆಯ ಸ್ಪರ್ಶದಿಂದ ಚಿತ್ರರಂಗವ ಕಂಡ ಚಿತ್ರತಂಡವನ್ನು ಚಕಿತಗೊಳಿಸಿದರು ಅಂತ ಬರೀತಾರೆ. ಆರಂಭದಲ್ಲಿ ಸಿನಿಮಾದಲ್ಲಿ ರಾಜ್ಕುಮಾರ್ ಸಾಧಿಸಿದ ತಾದಾತ್ಮ್ಯತೆ ಕೊನೆಯವರೆಗೂ ಅವರನ್ನು ಬಿಡಲಿಲ್ಲ. ಅದರಿಂದಲೇ ಅವರು ಮುಕ್ಕಾಗದ ಯಶಸ್ಸನ್ನ ಸಾಧಿಸಿದ್ರು. ವಿಧವಾದ ಪಾತ್ರಗಳನ್ನು ಆಡಿ ತೋರಿಸಿದ್ರು. ಆ ಕಾರಣದಿಂದಲೇ ಗುರುಮೂರ್ತಿಯವರು ರುಕ್ಕೋಜಿ ಅವರ ಮಾತನ್ನ ಕೋಟ್ ಮಾಡಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿರುವಂತೆ ರುಕ್ಕೋಜಿ 2 ಮಹಾ ಸಂಪುಟಗಳನ್ನ ರಚನೆ ಮಾಡಿ ರಾಜ್ಕುಮಾರ್ ಅವರ ಚರಿತ್ರೆಯನ್ನ, ಅವರ ಪಯಣವನ್ನ ಗುರುತಿಸಿದ್ದಾರೆ. ಇದು ರುಕ್ಕೋಜಿ ಅವರ ಮಾತು. ರಾಜ್ಕುಮಾರ್ರಂಥ ನಾಡಿನ ಮಹಾನ್ ಸಾಧಕನೊಬ್ಬನ 205 ಚಿತ್ರಗಳನ್ನು, ಈ ಚಿತ್ರಗಳು ಅರಳಿದ 50 ವರ್ಷಗಳ ಕಾಲವನ್ನು ಲೇಖಕನೊಬ್ಬ ಬರವಣಿಗೆಯಲ್ಲಿ ಕಟ್ಟಿ ಹಾಕುವುದು ಕಷ್ಟ. ವಿದ್ಯಾರ್ಥಿಯೊಬ್ಬ ತನ್ನ ವಿದ್ಯಾರ್ಜನೆ ಅವಧಿ ಪೂರ್ತಿ ಅಧ್ಯಯನ ಮಾಡಬೇಕಾದ ಸಮಗ್ರ ಚಿಂತಾಮಣಿ ಅದು. ರಾಜ್ ತಾವಿನ್ನೂ ಕಲಿಯುತ್ತಲೇ ಇರುವುದಾಗಿ ಕೊನೆಯವರೆಗೆ ಹೇಳುತ್ತಿದ್ದರು. ಕಷ್ಟದ ಬಾಲ್ಯ, ಶ್ರಮದ ದುಡಿಮೆ, ಉದ್ವೇಗಗಳಿಂದ ಮುಕ್ತವಾದ ಬದುಕು ರಾಜ್ ಅವರದು. ರಾಜ್ ಅವರ ಅಭಿನಯ ಶಕ್ತಿಗೆ ರಸಿಕರು ಸೋತಿದ್ದಾರೆ, ಆಳರಸರು ಒಲಿದಿದ್ದಾರೆ.
ಅರ್ಥಕ್ಕೆ ದಕ್ಕದ ವ್ಯಕ್ತಿತ್ವ ರಾಜ್ ಅವರದು. ಯಾಕೆಂದ್ರೆ ರಾಜ್ಕುಮಾರ್ ಯಾವತ್ತೂ ಜಾತಿ ಮಾಡಲಿಲ್ಲ. ಜಾತಿ ಯಾವುದು ಅಂತ ಯಾರಾದ್ರೂ ಹೇಳಿದಾಗ ಅಷ್ಟೇ. ಅವ್ರ ಆರ್ಯ ಈಡಿಗರ ಸಂಘದಲ್ಲಿ ಸಾಮೂಹಿಕ ಮದುವೆ ಆದಾಗ್ಲೂ ಬರಲಿಲ್ಲ ಆ ಕಾರಣಕ್ಕೆ ಅಂತ ಒಂದ್ಸರ್ತಿ ಬಂದಿದ್ರಂತೆ. ಜಾಲಪ್ಪನವರು, ಆರ್ಯನ್ ಜಾಲಪ್ಪನವರು ನಾವು ಬಹಳ ಕ್ಲೋಸ್, ಪೋತರಾಜ್ ಅವರು ಗೊತ್ತು. ಬಹಳ ಚೆನ್ನಾಗಿ ನಮ್ಮ ಮನೆಗೂ ಬರೋರು ಬಹಳ ಮಾತಾಡೋ. ಸಜ್ಜೆಗೆಟ್ಟ ಹೇಡಿಯಂತೆ ಪ್ರಾಣ ಭೀತಿಯಿಂದ ಬಂದು ಕಾಲು ಹಿಡಿಯಬೇಕಾದರೆ ನೀನು ಚೋರಣಿಯ ಮಗನೇ ಇರಬೇಕು. ಆ ಚೋರಣಿಯ ಮಗ ಕರೆದು ಹೊಕ್ಕುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ. ನಾಗಣ್ಣವರು ಪರಿಚಯ ಮಾಡಿದ್ದಾರೆ. ನನ್ನ ಕೃತಿಯ ಹಿಂದೆ ಇದೆ, ನೀವು ಬೇಕಾದ್ರೆ ಅದನ್ನ ಕೊಂಡು ಓದಬಹುದು. ಆ ಕೃತಿಯಲ್ಲಿ ಇರ್ತಕ್ಕಂತಹ ಸಾರ ಸರ್ವಸ್ವವನ್ನು ಆಮೇಲೆ ನನ್ನ ಜೊತೆಯಲ್ಲಿ ನೀವು ಹಂಚಿಕೊಳ್ಳಬಹುದು. ಆದರೆ ಆ ಕೃತಿ ಬರೆಯೋದಕ್ಕೆ ನಾನು ಪಟ್ಟ ಪಾಡು, ಎದುರಿಸಿದ ಸವಾಲು, ಆದ ಅವಮಾನ, ಇದೆಲ್ಲವನ್ನು ಕುರಿತು ಈಗಾಗಲೇ ಒಂದು ಪುಸ್ತಕದ ರೂಪದಲ್ಲಿ ಅದು ಬರ್ತಾ ಇದೆ. ಒಬ್ಬ ಮೇರು ವ್ಯಕ್ತಿಯನ್ನ ಅಧ್ಯಯನ ಮಾಡೋದು, ಅದರಲ್ಲೂ ಜನಪ್ರಿಯ ವ್ಯಕ್ತಿಯನ್ನ, ಜನಮಾನಸದ ವ್ಯಕ್ತಿಯನ್ನ ಅಧ್ಯಯನ ಮಾಡೋದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ಆ ಕೃತಿಯನ್ನ ಓದಿದ್ರೆ ನಿಮಗೆ ಗೊತ್ತಾಗ್ತದೆ. ಆ ಕೃತಿಯನ್ನ ಇಷ್ಟರಲ್ಲೇ ಅದನ್ನ ಬಿಡುಗಡೆ ಮಾಡ್ತೇವೆ. ಮಗುವನ್ನ ಹಿರಿಕೊಂಡು, ಪುನೀತ್ ಹಿರಿಕೊಂಡು ಕಂಕುಳಲ್ಲಿ ಸೆಂಟಿಮೆಂಟಲ್, ಇನ್ನೊಂದು ಕಂಕುಳಲ್ಲಿ ಒಂದು ಬ್ಯಾಗ್ ನೇತಾಡ್ತಿತ್ತಲ್ಲ, ಅದು ಕಮರ್ಷಿಯಲ್ ಅಂತ. ಅಂದ್ರೆ ವ್ಯವಹಾರ ಮತ್ತು ಭಾವುಕತೆ, ಇವೆಲ್ಲವನ್ನು ಸಂಬಂಧ, ಇವೆಲ್ಲವನ್ನು ನೋಡಿಕೊಂಡವರು, ಪೋಷಣೆ ಮಾಡಿದವರು ಪಾರ್ವತಮ್ಮ. ಹೀಗೆ ಅನೇಕ ರೀತಿಯ ಸಹಾಯವನ್ನ ರಾಜ್ಕುಮಾರ್ಗೆ ಮಾಡಿದ್ದಾರೆ. ವರದಪ್ಪ ಒಂದು ಸಿನಿಮಾ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಆ ಸಿನಿಮಾದ ಕತೆ, ನಿರ್ದೇಶನ, ಸ್ಪಾಟು, ಲೊಕೇಶನ್ ಎಲ್ಲವನ್ನೂ ನಿರ್ಧಾರ ಮಾಡ್ತಿದ್ದವರು ವರದಪ್ಪನವರು. ಯಾಕೆ ಅಂದ್ರೆ ಅಷ್ಟೊತ್ತಾಗ್ಲೇ ಮನೆಯ ದೇವತೆಯಾಗಿ ಹೋಗಿದ್ರು ರಾಜ್ಕುಮಾರ್. ಆ ಸಂದರ್ಭದಲ್ಲಿ ಯಾವತ್ತು ಯಾರಿಗೂ ಕೂಡ ಬೇಸರ ಮಾಡದೇ ಇರೋ ಹಾಗೆ ಕತೆ ರೂಪಧಾರಣೆ ಪಡಿಬೇಕಾಗಿತ್ತು. ನೋಡಿ, ತದನಂತರದ ಯಾವುದೇ ಚೂರಿ ಚಿಕ್ಕಣ್ಣದಲ್ಲಿ ಚುಟ್ಟ ಸೇದೋದನ್ನು ಬಿಟ್ರೆ ಇನ್ಯಾವುದು ಮುಂದಿನ ಜನಾನುರಾಗಿ ಆದ್ಮೇಲೆ ಯಾವ ಸಿನಿಮಾದಲ್ಲೂ ಕೂಡ ಆ ತರದ ಒಂದು ದುಶ್ಚಟದ ಯಾವ ಅಭಿನಯವನ್ನು ಅವರು ಮಾಡಲಿಲ್ಲ. ಪ್ರತಿ ಸಿನಿಮಾಗಳು ಕೂಡ ಅವರಿಗೆ ಪ್ರೋತ್ಸಾಹವನ್ನ ಕೊಡ್ತಾ ಹೋಗ್ತವೆ. ಇವತ್ತು ಚಿಕ್ಕ ಮಕ್ಕಳಿಗೆ ಕನ್ನಡ ಸರಿಯಾಗಿ ಕಲಿಸಿದ್ದೇ ಆದಲ್ಲೇ ಅವರು ಸಹ ರಾಜ್ಕುಮಾರ್ ಇಷ್ಟಪಡ್ತಾರೆ. ಯಾಕಂದ್ರೆ ರಾಜ್ಕುಮಾರ್ ಅನ್ನೋದು ಶಕ್ತಿ. ಹಾಗಾಗಿ ನಾನು ರಾಜ್ಕುಮಾರ್ನ ಒಂದು 4-5 ಬಾರಿ ಮೀಟ್ ಮಾಡೋಂಥ ಅವಕಾಶ ಸಿಕ್ಕಿತ್ತು. 1999 ನಾನು PhD ಮುಗಿಸ್ತಿದ್ದಾಗ ಆಗ ಅವರಿಗೆ ನಾಡೋಜ ಪ್ರಶಸ್ತಿಯನ್ನು ಕೊಟ್ಟಿದ್ರು ನಮ್ಮ ಹಂಪಿ ವಿಶ್ವವಿದ್ಯಾಲಯ. ದೇಜಗೌ ಅವರಿಗೂ ಅದೇ ಸಂದರ್ಭದಲ್ಲಿ ಕೊಟ್ಟು ಒಟ್ಟಿಗೆ. ಹಾಗಾಗಿ ನಾವೆಲ್ಲ ಒಟ್ಟಿಗೆ ಹೋಗಿದ್ವಿ, ಒಂದೇ ಹೋಟ್ಲಲ್ಲಿ ಇದ್ವಿ. ಆಗ ರಾಜ್ಕುಮಾರ್ ಅಂದ್ರೆ ನಾವು ಮಾತಾಡದೇ ಇರೋಂಥ ವ್ಯಕ್ತಿನೋ ಏನೋ ಅಂತ ಅಂದ್ಕೊಂಡಿದ್ದೆ. ಆದರೆ ಭಾರಿ ನಮ್ಮ ಹತ್ರ ಬಂದು ಎಷ್ಟು ಒಂದು ಸಂತಸದಿಂದ ಅವ್ರು ಮಾತಾಡೋದನ್ನ ಈಗಲೂ ನಂಗೆ ನೆನಪಿದೆ. ಅದರಲ್ಲಿ ಭಾರಿ ಮುಖ್ಯ ನಾನು ಗಮನಿಸಿದಂದ್ರೆ ರಾಜ್ಕುಮಾರ್ ಅವರು ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಿದ್ರು. ಅದು ಭಾರಿ ಸಮಯ ಪ್ರಜ್ಞೆ. ಆ ದಿನ ಆ ಹೊಸಪೇಟೆನಲ್ಲಿ ಇರಬರೋ ಜನ ಎಲ್ಲ ಸೇರಿದ್ರು. ಸುಮಾರು 20 ಜನ ನೋಡು, 1 ಲಕ್ಷ ಜನ ಇರ್ಬೋದೇನೋ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನಗಳ ಗರಿದು ಶ್ರೀಗರಿ, ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.